ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 10 ಎಕರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ರೋಬಸ್ಟ ಕಾಫಿ ಪ್ಲಾಂಟೇಷನ್ ಇದು. ಈ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ದೀರಾ ಇದೇ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿದೆ. ಸೊ ಈ ಸ್ಟೇಟ್ ಹೈವೇಗೆ ಆಲ್ಮೋಸ್ಟ್ ಒಂದು 200 ಮೀಟ್ರಷ್ಟು ರೋಡ್ ಫೇಸಿಂಗಿಗೆ ಬರುತ್ತೆ. ನೀವು ನೋಡ್ಬೋದು ಇದೇ ಕಾಫಿ ತೋಟ. ಪ್ರಾಪರ್ಟಿಯಿಂದ ಬ್ಯೂಟಿಫುಲ್ ಆಗಿರೋಂಥ ಹಿಲ್ ವ್ಯೂ ಸಿಗುತ್ತೆ. ಹಾಗೆ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕಂಪ್ಲೀಟಾಗಿ ರೋಬಸ್ಟ ಪ್ಲಾಂಟೇಷನ್ ಮಾಡಿದ್ದಾರೆ. ಮತ್ತು ಈ ಪ್ರಾಪರ್ಟಿಲಿ ಅಡ್ವಾಂಟೇಜ್ ಏನಂತಂದರೆ 10 ಎಕರೆ ರೆಕಾರ್ಡ್ ಇದ್ದರೆ ಇನ್ನು 10 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ. ಸೊ ಟೋಟಲಾಗಿ 20 ಎಕರೆ ಬೌಂಡ್ರಿ ಇದೆ ಇಲ್ಲಿ. ಇದರಲ್ಲಿ 10 ಎಕರೆ ರೆಕಾರ್ಡ್ ಏನಿದೆ ಆ 10 ಎಕರೆಯಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಥರ ಕಾಫಿ ತೋಟನ ಮೇಂಟೈನ್ ಮಾಡಿದ್ದಾರೆ. ಇನ್ನು ಒಂದು ಉಳಿದಿರೋಂಥ 10 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಏನು ಸಿಗುತ್ತೆ ಅದರಲ್ಲಿ ನೆಗ್ಲೆಕ್ಟೆಡ್ ಕಾಫಿ ತೋಟ ಇದೆ. ಸೊ ಟೋಟಲಾಗಿ 20 ಎಕರೆಗೂ ಫೆನ್ಸಿಂಗ್ ಕೂಡ ಮಾಡಿದ್ದಾರೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು ಬರುತ್ತೆ. ಮೂಡಿಗೆರೆ ಟೌನಿಂದ ಈ ಪ್ರಾಪರ್ಟಿಗೆ 18 ಕಿಲೋಮೀಟರ್ ಆಗುತ್ತೆ. ಹಾಗೆ ಸಕಲೇಶಪುರದಿಂದ 30 ಕಿಲೋಮೀಟರ್ ಆಗುತ್ತೆ. ನಿಮಗೆ ಬೆಂಗಳೂರಿಂದ ನೋಡೋದಾದರೆ 220 ಕಿಲೋಮೀಟರ್ ಆಗುತ್ತೆ. ಈ ಪ್ರಾಪರ್ಟಿಲಿ 10 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಏನು ಹೇಳಿದೆ ಅದು ಈ ಥರ ಬರುತ್ತೆ. ಕಾಫಿ ಪ್ಲಾಂಟೇಷನ್ ಮಾಡಿದ್ದಾರೆ ಆದರೆ ಮೇಂಟೈನ್ ಮಾಡಿಲ್ಲ. ನೀವು ನೋಡ್ಬೋದು ಹೊಸದಾಗಿ ಪ್ಲಾಂಟೇಷನ್ ಮಾಡಬೇಕಾಗುತ್ತೆ. ಬಟ್ ಟೋಟಲ್ 20 ಎಕರೆಗೂ ಫೆನ್ಸಿಂಗ್ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೆ ಬ್ಯೂಟಿಫುಲ್ ಆಗಿರೋವಂಥ ವ್ಯೂ ಕೂಡ ಸಿಗುತ್ತೆ. ಇನ್ನು ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಕೆರೆ ಇದೆ. ಆ ಕೆರೆಯಿಂದ ಈ ತೋಟನ ಮೇಂಟೈನ್ ಮಾಡ್ತಾರೆ. ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ಒಂದು ಆ್ಯಾವ್ರೇಜ್ ವರ್ಷಕ್ಕೆ 80ರಿಂದ 100 ಇಂಚು ಮಳೆ ಆಗುತ್ತೆ. ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ. ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ. ಯಾರೆಲ್ಲ ಮೂಡಿಗೆರೆ ಸುತ್ತಮುತ್ತ 10ರಿಂದ 15 ಎಕರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋಂಥ ಕಾಫಿ ತೋಟ ನೋಡ್ತಾ ಇದ್ದಾರೆ, ಅದರಲ್ಲೂ ಎಕ್ಸ್ಟ್ರಾ ಲ್ಯಾಂಡ್ ಬೇಕು ಅನ್ನೋರಿಗೆ ಮತ್ತು ಸ್ಟೇಟ್ ಹೈವೇ ಪಕ್ಕಕ್ಕೆ ಇರಬೇಕು ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು 1 ಎಕರೆಗೆ 45 ಲಕ್ಷ ಕೊಟ್ಟು ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.